ಗೀತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ ನಾನು ಮಧ್ಯಾಹ್ನ ಆಗುವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇವಾಗ ನಾನು ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಆಗಿ ತೋಟಕ್ಕೆ ಬಂದಿದ್ದೇನೆ, ಸ್ವಲ್ಪ ಹುಲ್ಲು ಕೊಂಡೋಗಲಿಕ್ಕೆ. ಹಾಗೆ ಜಾನ್ ಕೂಡ ಇದ್ದಾರೆ, ಅವರು ಸ್ವಲ್ಪ ಸೆಗಣಿ ಕೂಡ ಇಟ್ಕೊಂಡು ಬಂದಿದ್ದರು. ಹಾಗೆ ಇನ್ನು ಸ್ವಲ್ಪ ಹುಲ್ಲನ್ನೆಲ್ಲ ಕೊಯ್ಯಬೇಕು. ತುಂಬ ದಿವಸ ಆಯಿತು ತೋಟಕ್ಕೆ ಬಂದು ಹುಲ್ಲು ಕೊಯ್ಯದೆ, ಯಾಕೆಂದರೆ ಮನೆಯಲ್ಲಿರುವ ಹುಲ್ಲನ್ನೇ ಹಾಕ್ತಾ ಇದ್ದೆವು. ಡೈಲಿ ಒಂದೇ ಥರದ ಹುಲ್ಲು ಹಾಕಿದರೂ ಅದಕ್ಕೂ ಬೇಜಾರಲ್ವ. ಹಾಗೆ ಇವತ್ತು ಸ್ವಲ್ಪ ತೋಟದಿಂದ ಕೊಂಡೋಗೋಣ ಅಂತೇಳಿ ಬಂದಿದ್ದೇವೆ. ಹಾಗೆ ಇವಾಗ ಹುಲ್ಲನ್ನು ತೆಗಿತೇವೆ, ಬೇಗನೆ ಹುಲ್ಲು ತೆಗೆದು ಮತ್ತೆ ಹೋಗೋದು. ಅದೇ ರೀತಿ ವಿಪರೀತ ಸೆಕೆ, ಸ್ವಲ್ಪ ಮಧ್ಯಾಹ್ನ ಆಗುವಾಗ ತುಂಬಾ ಸೆಕೆ ಜಾಸ್ತಿ ಆಗ್ತದೆ. ಅದೇ ರೀತಿ ಬೆವರು ಕೂಡ ಇಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗಲೇ ನೋಡಿ ಸ್ವಲ್ಪ ಬೆವರಲಿಕ್ಕೆ ಸ್ಟಾರ್ಟ್ ಆಯಿತು. ಆ ಥರದ ಸೆಕೆ ಇದೆ ನಮ್ಮೂರಲ್ಲಿ. ಹಾಗೆ ಇವಾಗ ಇನ್ನು ಹುಲ್ಲನ್ನು ಕೊಯ್ಯೋದು. ನೀವು ಅಂದ್ಕೊಂಡಿದ್ರಿ ಇವಾಗ ಬೋರು ತೆಗೆದು ನೀರಿಲ್ಲದಾಯಿತು, ಇವಾಗ ಅಡಿಕೆ ಗಿಡಗಳಿಗೆ ಹೇಗೆ ಇವರು ನೀರು ಹಾಕ್ತಾರೆ ಅಂತೇಳಿ ನಾವಿವಾಗ ಮೊದಲಿನ ಬೋರಲ್ಲಿರುವ ಸ್ವಲ್ಪ ನೀರನ್ನು ಬಾವಿಗೆ ಹಾಕಿ ಬಾವಿಯಿಂದ ನಾವು ಅಡಿಕೆ ಗಿಡಗಳಿಗೆ ಹಾಕ್ತೇವೆ. ನಿಮಗೆ ತೋರಿಸ್ತೇನೆ. ಪೈಪಲ್ಲಿ ಹೋಗಿ ಬಾವಿಗೆ ಬೀಳ್ತಾ ಇದೆ ನೀರು, ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೇನೆ. ಇದು ನಮ್ಮದು ಬಾವಿ, ತುಂಬಾ ಆಳಕ್ಕೆ ಹೋಗಿದೆ ನೀರು. ಇವಾಗ ಈ ಥರ ಪೂರ ಪೈಪಲ್ಲಿ ಮೊದಲಿನ ಬೋರ್ವೆಲ್ಲಿಂದ ನೀರನ್ನು ಈ ಬಾವಿಗೆ ಹಾಕ್ತಾ ಇದ್ದೇವೆ. ಬಾವಿಯಲ್ಲಿ ಸ್ವಲ್ಪ ಜಾಸ್ತಿ ಆದ ಕೂಡಲೇ ನಾವು ಅಡಿಕೆ ಗಿಡಗಳಿಗೆ ಹಾಕೋದು. ನನಗೆ ಬಾವಿಯ ಸೈಡಿಗೆ ಹೋಗಲಿಕ್ಕೆ ಭಯ ಆಗ್ತದೆ, ಹಾಗೆ ಸ್ವಲ್ಪ ದೂರದಲ್ಲಿದ್ದು ನಿಮಗೆ ತೋರಿಸ್ತೇನೆ. ನೋಡಿ, ಈ ಥರ ಇದೆ ನಮ್ಮದು ಬಾವಿ. ಅದಕ್ಕೆ ಸೈಡೆಲ್ಲ ಏನಿಲ್ಲ, ಹಾಗೆ ಹತ್ತಿರ ಹೋಗಲಿಕ್ಕೂ ಕೂಡ ಭಯ. ನೋಡಿ, ಸೆಕೆಗೆ ಎಲ್ಲ ಬೀಳ್ತಾ ಇದೆ, ಇದ್ದದ್ದು ಕೂಡ ಒಂದೊಂದು ಬೀಳ್ತಾ ಇದೆ ನೋಡಿ. ನೋಡಿ, ಇದು ಒಂದು ಜೇನು ಮೊಜೆಂಟಿ ಅಂತ ಹೇಳ್ತೇವೆ ನಾವು ಈ ಕಡೆ. ನೋಡಿ, ಒಂದು ಈ ನಮ್ಮದು ಮೊದಲಿದ್ದು ಕರೆಂಟಿದ್ದು ಬಾಕ್ಸಲ್ಲಿ ಈ ಥರ ಗೂಡು ಕಟ್ಟಿದೆ ನೋಡಿ. ಹುಲ್ಲು ತೆಗೆದಾಯಿತು, ಇನ್ನು ಮನೆಗೆ ಹೋಗೋದು. ತುಂಬಾ ಸೆಕೆ ಆಗ್ತಾ ಇದೆ. ಫ್ರೆಂಡ್ಸ್, ಇವಾಗ ಹುಲ್ಲನ್ನೆಲ್ಲ ತಂದಾಯಿತು. ಹಾಗೆ ಇವಾಗ ಒಂದು ಚೆಂಡುರ್ಲಿ ಮಾಡಬೇಕು. ನನಗೆ ಒಬ್ಬರು ಕಮೆಂಟ್ ಮಾಡಿದರು ಮ್ಯಾಂಗೋ ರೆಸಿಪಿಯನ್ನು ಅಪ್ಲೋಡ್ ಮಾಡಿ ಅಂತೇಳಿ. ಹಾಗೆ ನಾನು ಇನ್ನು ಸಮ್ಮರ್ ಸೀಸನಲ್ಲಿ ಒಂದೊಂದು ಥರದ ಮ್ಯಾಂಗೋ ರೆಸಿಪಿಯನ್ನು ಕೂಡ ಅಪ್ಲೋಡ್ ಮಾಡ್ತೇನೆ. ಇವಾಗ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ದಕ್ಕೆ ಇವತ್ತೊಂದು ನಾನು ಸಾಸಿವೆ ಒಗ್ಗರಣೆ ಮಾಡ್ತೇನೆ. ನಾವೆಲ್ಲ ಅದಕ್ಕೆ ಚಂಡುರ್ಲಿ ಅಂತ ಹೇಳ್ತೇವೆ ಈ ಕಡೆ, ಬೇರೆ ಕಡೆ ಬೇರೆ ಹೆಸರಿಂದ ಹೇಳ್ತಾರೆ. ನಾವು ಚಂಡುರ್ಲಿ ಅಂತ ಹೇಳ್ತೇವೆ. ಅಂದರೆ ಹಸಿಯಾಗಿ ನಾವು ಸಾಸಿವೆ ಹಾಕಿ ಕಡಿದು ಮಾವಿನ ಹಣ್ಣು ಹಾಕಿ ಚಟ್ನಿ ಥರ ಮಾಡೋದು. ತುಂಬಾ ಟೇಸ್ಟ್ ಆಗ್ತದೆ ಊಟ ಎಲ್ಲ ಮಾಡಲಿಕ್ಕೆ. ಅದರ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗಾದರೆ ಬನ್ನಿ ಇವಾಗ ಕಿಚನ್ಗೆ ಹೋಗೋಣ. ಇವತ್ತಿನ ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮಾವಿನ ಹಣ್ಣಿನ ಚಂಡುರ್ಲಿ ಮಾಡಲಿಕ್ಕೆ ನಾನಿಲ್ಲಿ 3 ಒಣಮೆಣಸನ್ನು ತೊಗೊಂಡಿದ್ದೇನೆ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ,
ಅಂದರೆ ಸಾಸಿವೆ ಒಗ್ಗರಣೆ ಮಾಡೋದಲ್ವ, ಅಂದರೆ ನಾವು ಚಂಡುರ್ಲಿಂತ ಹೇಳೋದು. ಹಾಗೆ ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು ಸಣ್ಣ ನೀರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ 1 ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ. ನೋಡಿ, ಚಂಡುರ್ಲಿ ಮಾಡಲಿಕ್ಕೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಈಗ ನಾನಿದನ್ನು ಗ್ರೈಂಡ್ ಮಾಡ್ತೇನೆ. ನೋಡಿ, ಇವಾಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ತೇನೆ. ಇವಾಗ ಈ ಥರ ಗ್ರೈಂಡ್ ಆಗಿದೆ. ಇನ್ನು ನನಗೆ ಮಾವಿನಕಾಯಿಯ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿಕೊಳ್ಬೇಕು. ಇಷ್ಟು ಕಾಟು ಮಾವಿನ ಹಣ್ಣಿದೆ, ಇದರ ಇವಾಗ ಸಿಪ್ಪೆಯನ್ನು ತೆಗಿತೇನೆ. ಇದನ್ನು ತೊಳೆದು ತಂದಿದ್ದೇನೆ. ಇವಾಗ ಈ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ನೋಡಿ, ಇದರ ಪರಿಮಳಕ್ಕೆ ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಪರಿಮಳ ಕೂಡ, ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ. ನೋಡಿ, ಇವಾಗ ಎಲ್ಲ ಮಾವಿನ ಹಣ್ಣಿನ ಸಿಪ್ಪೆಯನ್ನು ತೆಗೆದಾಯಿತು. ಹಾಗೆಯೇ ಸಿಪ್ಪೆಗೆ ನೋಡಿ, ಸಿಪ್ಪೆಯಲ್ಲಿ ತುಂಬ ಪಲ್ಪ್ ಇದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಕಿವುಚಿಕೊಳ್ತೇನೆ. ನೋಡಿ, ಈ ಥರ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಒಳ್ಳೆ ಇದರಿಂದ ಜ್ಯೂಸ್ ಸಿಕ್ಕಿತ್ತು. ನೋಡಿ, ದಪ್ಪ ದಪ್ಪವಾಗಿ ತುಂಬಾ ಇದೆ. ಈಗ ನಾನಿದನ್ನು ಈ ಮಾವಿನ ಹಣ್ಣಿಗೆ ಹಾಕ್ತೇನೆ. ಇವಾಗ ಮಾವಿನ ಹಣ್ಣೆಲ್ಲ ರೆಡಿ ಆಯಿತು, ಸಿಪ್ಪೆಯನ್ನು ತೆಗೆದು. ಈಗ ನಾನು ಇದಕ್ಕೆ ಕಡಿದಿಟ್ಟಂತಹ ಈ ಮಸಾಲವನ್ನು ಹಾಕ್ತೇನೆ. ನಾನು ಇದಕ್ಕೆ ಜಾರ್ ತೊಳೆದ ನೀರನ್ನು ಹಾಕ್ತೇನೆ. ನೋಡಿ, ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ರುಚಿ ನೋಡಿಕೊಂಡು ಬೇಕಿದ್ದರೆ ಎಕ್ಸ್ಟ್ರಾ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ನಾನು ಕಡೆಯುವಾಗ ಹಾಕಿದ್ದೆ, ಆದರೆ ಸಾಕಾಗಿಲ್ಲ ಅಂದರೆ ಎಕ್ಸ್ಟ್ರಾ ಉಪ್ಪನ್ನು ಹಾಕ್ಕೊಳ್ಬೇಕು. ಇವಾಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ನೋಡಿ, ಇವಾಗ ಚಂಡುರ್ಲಿ ರೆಡಿ ಆಯಿತು. ಈಗ ಇದಕ್ಕೆ ಒಂದು ಸಾಸಿವೆಯಲ್ಲಿ ಒಗ್ಗರಣೆಯನ್ನು ಹಾಕ್ತೇನೆ. ನಾನು ಒಗ್ಗರಣೆಯನ್ನು ಹಾಕ್ತಾ ಇದ್ದೇನೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ ಹಾಗೂ ಒಂದು ಸ್ವಲ್ಪ ಒಣಮೆಣಸನ್ನು ಹಾಕಿದ್ದೇನೆ. ರುಚಿಯಾದ ಚಂಡುರ್ಲಿ ರೆಡಿ ಆಯಿತು. ಇವತ್ತಂತೂ ಈ ಚಟ್ನಿ ಜೊತೆಗೆ ಭರ್ಜರಿ ಊಟ. ತುಂಬ ಸಮಯದ ನಂತರ ಸ್ವಲ್ಪ ಹೊಲಿಲಿಕ್ಕೆ ನಾನು ಕೂತಿದ್ದೇನೆ. ನೋಡಿ, ಇದೆಲ್ಲ ನಂದು ಹಳೆಯ ಪ್ಯಾಂಟ್, ಆವಾಗಿನ ಸ್ಟೈಲ್. ಈ ಥರ ತುಂಬ ಉದ್ದ ಇದೆ. ಇವಾಗಂತೂ ಈ ಥರದ ಉದ್ದ ಪ್ಯಾಂಟ್ ಹಾಕಲಿಕ್ಕೆ ಸ್ವಲ್ಪ ಕಿರಿಕಿರಿನೇ ಆಗ್ತದೆ. ಹಾಗೆ ಇದನ್ನೆಲ್ಲ ಕಟ್ ಮಾಡಿ ನಾರ್ಮಲ್ ಉದ್ದ ಮಾಡ್ತೇನೆ. ತುಂಬಾ ಉದ್ದ ಇದೆ ನೋಡಿ. ಅದು ಪುಷಪ್ ಪ್ಯಾಂಟ್ ಥರ ಪುಷಪ್ ಪ್ಯಾಂಟ್ ಇದು. ಕೆಳಗಡೆ ನೆರಿಗೆ ನಿಲ್ತದಲ್ವ, ಅದೇ ಆ ಥರದ್ದು. ಅದೆಲ್ಲ ಔಟ್ ಆಫ್ ಫ್ಯಾಷನ್ ಆಗಿದೆ. ಇವಾಗ ನಾನು ಕಟ್ ಮಾಡಿ ಸ್ವಲ್ಪ ಶಾರ್ಟ್ ಮಾಡಿ ಬಿಡ್ತೇನೆ ಅದನ್ನು. ಯಾಕಂದರೆ ಅಪರೂಪಕ್ಕೊಮ್ಮೆ ಈ ಪ್ಯಾಂಟ್ ಇದ್ದು ಟಾಪ್ ಆದರೂ ಹಾಕ್ಬೋದಲ್ವಾ ಅಂತೇಳಿ. ಇವಾಗಂತೂ ಈ ಥರದ ಪುಷಪ್ ಪ್ಯಾಂಟ್ ಹಾಕಲಿಕ್ಕೆ ಒಳ್ಳೆಯದಾಗೋದಿಲ್ಲ, ಔಟ್ ಆಫ್ ಫ್ಯಾಷನ್ ಆಗಿದೆ. ಹಾಗೆ ಒಂದು 4 ಪ್ಯಾಂಟ್ ಇದೆ. ನಾನು ಜಾಸ್ತಿ ಸ್ಟಿಚ್ ಮಾಡಿರಲಿಲ್ಲ, ಒಂದು 4 ಸ್ಟಿಚ್ ಮಾಡಿದ್ದೆ, ನಾನೇ ಮಾಡಿದ್ದು. ಹಾಗೆ ಇವಾಗ ಅದು ಒಳಗಡೆನೇ ಇತ್ತು, ತೆಗೆದೆಲ್ಲ ಹೊರಗಡೆ ಹಾಕಿದ್ದೇನೆ. ಇವಾಗ ಎಲ್ಲವನ್ನೊಮ್ಮೆ ಕಟ್ ಮಾಡಿ ಶಾರ್ಟ್ ಮಾಡ್ತೇನೆ. ನಾರ್ಮಲ್ ಎಷ್ಟು ನಾವು ಹಾಕ್ತೇವೆ ಅಷ್ಟಕ್ಕೆ ನಾನು ಮಾಡ್ತೇನೆ. ಕೆಲವೆಲ್ಲ ಲೆಗಿನ್ಸ್ ಕೂಡ ಹಾಗೆಯೇ ಮಾಡಿದ್ದೇನೆ, ಉದ್ದ ಇರೋದು ಕಟ್ ಮಾಡಿ ಶಾರ್ಟ್ ಮಾಡಿದ್ದೇನೆ. ಒಳ್ಳೆಯದಾಗ್ತದೆ ಆ ಥರ ಮಾಡಿ ಹಾಕಲಿಕ್ಕೆ. ನೋಡಿ, ಇಷ್ಟು ಕಟ್ ಮಾಡಿದೆ, ಇಷ್ಟು ಪೀಸ್ ಕಟ್ ಮಾಡಿ ತೆಗೆದೆ. 5 ಪ್ಯಾಂಟ್ ಇದೆ. ನಾನು ಯಾವಾಗಲೇ ಕಟ್ ಮಾಡಿ ಇದನ್ನು ಸ್ಟಿಚ್ ಮಾಡೋದು, ಆದರೆ ನಂದು ಮೆಷಿನ್ ಕೂಡ ಹಾಳಾಗಿತ್ತಲ್ವ, ಹಾಗೆ ನಾನು ಇದನ್ನೆಲ್ಲ ಮುಟ್ಲಿಕ್ಕೆ ಹೋಗಲಿಲ್ಲ, ಸರಿಯಾಗಿ ಸ್ಟಿಚ್ ಬೀಳ್ತಿರಲಿಲ್ಲ. ಹಾಗೆ ಇವಾಗ ರಿಪೇರಿ ಮಾಡಿ ತಂದೇನೆ. ಅದೇ ರೀತಿ
ಎಲೆಕ್ಟ್ರಿಕ್ ಮೋಟರ್ ಕೂಡ ಹಾಳಾಗಿತ್ತು, ಅದನ್ನು ಕೂಡ ರಿಪೇರಿ ಮಾಡಿ ತಂದಿದ್ದೇನೆ. ನಾನು ಮೊನ್ನೆ ಮಿಷಿನ್ ಬಗ್ಗೆ ವಿಡಿಯೋ ಹಾಕಿದಾಗ ಕಮೆಂಟ್ ಹಾಕಿದ್ರು ಒಬ್ಬರು, ಎಲೆಕ್ಟ್ರಿಕ್ ಮಿಷಿನ್ ತಗೊಳ್ಳಿ ಅಂತೇಳಿ. ನಾನು ತುಂಬ ವರ್ಷದಿಂದ ಎಲೆಕ್ಟ್ರಿಕ್ ಮೆಷಿನ್ ಯೂಸ್ ಮಾಡಿಕೊಂಡೇ ನಾನು ಸ್ಟಿಚ್ ಮಾಡ್ತಿದ್ದೆ. ಆದರೆ ಕಳೆ ಸಾರಿ ಅದರ ಪೆಡಲ್ ಸ್ವಲ್ಪ ಹಾಳಾಗಿ ಹೋಯಿತು, ಅಂದರೆ ಎಲೆಕ್ಟ್ರಿಕ್ ಮಿಷಿನ್ ಪೆಡಲ್. ಹಾಗೆ ನಾನು ಅಂದ್ಕೊಂಡೆ ಎಲೆಕ್ಟ್ರಿಕ್ ಮಿಷಿನೇ ಹೋಗಿದೆ ಅಂತೇಳಿ, ಆದರೆ ಅದು ಏನಾಗಲಿಲ್ಲ, ಪೆಡಲ್ ಹಾಳಾಗಿತ್ತು. ಅದನ್ನು ರಿಪೇರಿ ಮಾಡಿ ನಾನು ನಿನ್ನೆ ತಂದಿದ್ದೇನೆ. ಇವಾಗ ಸ್ಟಿಚ್ ಮಾಡಬೇಕು. ಇಷ್ಟನ್ನು ಬೇಗನೆ ಸ್ಟಿಚ್ ಮಾಡಿ ಮುಗಿಸ್ತೇನೆ. ಮಧ್ಯಾಹ್ನದ ಊಟ ಎಲ್ಲ ಆಗಿ ಮತ್ತೆ ನಾನು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾನು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇನ್ನು ಹಾಲು ಕರಿಲಿಕ್ಕಿದೆ, ಹಾಲು ಕರೆದು ಟೀ ಎಲ್ಲ ಮಾಡಬೇಕು. ಇವಾಗ ಯಾವ ವಿಡಿಯೋ ಮಾಡಲಿಕ್ಕೂ ತುಂಬಾ ಕಷ್ಟ ಆಗ್ತದೆ, ಆ ಥರದ ಸೆಕೆ ಇದೆ. ಸೆಕೆಯಲ್ಲಿ ಬೆವರಿ ಒದ್ದೆ ಆಗ್ತೇನೆ. ಆ ಬೆವರನ್ನು ಹಿಡ್ಕೊಂಡು ನಾನು ಹೇಗೆ ವಿಡಿಯೋ ಮಾಡೋದು, ತುಂಬಾ ಕಷ್ಟ ಆಗ್ತಾ ಇದೆ ನನಗೆ ವೀಡಿಯೋಸ್ ಮಾಡಲಿಕ್ಕೆ. ಯಾವ ಥರದ ಬಿಸಿಲು, ಯಾವ ಥರದ ಸೆಕೆ ಅಂದರೆ ಹೇಳಲಿಕ್ಕಾಗೋದಿಲ್ಲ. ಆ ಥರದ ಮನೆಯೊಳಗಿದ್ದರೂ ಕೂಡ ನಮಗೆ ಸೆಕೆ ಆಗ್ತದೆ. ಫ್ಯಾನ್ ಹಾಕಿದರೂ ಅದರ ಗಾಳಿ ಕೂಡ ಸಾಕಾಗೋದಿಲ್ಲ, ಆ ಥರದ ಸೆಕೆ ಇದೆ. ಯಾವಾಗ ಮಳೆ ಬರ್ತದೆ ಅಂತ ಕಾಯ್ತಾ ಇದ್ದೇವೆ ನಾವೆಲ್ಲರೂ. ಸಾಕಾಗಿ ಹೋಗ್ತದೆ ಈ ಸಲ ನನಗೆ. ಅಂದರೆ ನಮಗೆ ಕಳೆದ ವರ್ಷ ಆ ಥರದ ಸೆಕೆ ಗೊತ್ತಾಗಿರಲಿಲ್ಲ. ಯಾಕೆಂದರೆ ಕಳೆದ ವರ್ಷ ತುಂಬ ಮಳೆ ಬಂದಿದೆ. ಇವಾಗ ಏಪ್ರಿಲ್ ಆದರೂ ಇನ್ನೂ ಒಂದು ಮಳೆ ಕೂಡ ಬರಲಿಲ್ಲ. ಸೆಕೆ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ, ದಿನೇ ಜಾಸ್ತಿ ಆಗ್ತಾ ಇದೆ. ಹಾಗೆ ನನಗೆ ವಿಡಿಯೋ ಮಾಡಲಿಕ್ಕೂ ಆಗೋದೇ ಇಲ್ಲ. ನೋಡಿ ಇವಾಗ ಕೂಡ ಹಾಗೆ ಹೇಗೆ ಆಗಿದೆ ನೋಡಿ ಮುಖ. ಹಾಗೆ ಇನ್ನು ಹಾಲು ಕರೆದು ಟೀ ಮಾಡಬೇಕು. ಇವಾಗ ಹಾಲು ಕರೆದಾಯಿತು, ಇವಾಗ ಟೀ ಮಾಡ್ತೇನೆ. ಟೀ ಮಾಡಲಿಕ್ಕೆ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಟೀ ಕುದೀತು, ಇನ್ನು ಹಾಲು ಹಾಕಿ ಟೀಯನ್ನು ಸರ್ವ್ ಮಾಡ್ತೇನೆ.